ನನ್ ಕಣ್ ಮುಂದ್ಗಟ್ಟಕ್ಕೆ ಅವ್ರಿಬ್ರು ಸಂದಾಕಿರ್ಲಿ ಅಂತ ಆಸೆ ಮಡ್ಕೊಂಡಿದೀನಲ್ಲ. ಏನ್ ಮಾಡ್ಲಿ ಹೇಳು? ಅವ್ರಿಬ್ರು ಒಂದಾಗ್ಬೇಕು ಅಂದ್ರೆ ನಾನ್ ಏನ್ ಮಾಡೋಣ? ಅಮ್ಮಮ್ಮ, ಅವ್ರಿಬ್ರು ಇರೋದ್ ನೋಡ್ತಾ ಇದ್ರೆ ನೀನ್ ಸತ್ರೆ ಅದೇ ನಿನ್ ಕೊನೆ ಆಸೆ ಅಲ್ವೇ? ನೀನ್ ಇದ್ದಾಗ್ಲಾದ್ರು ನೀನ್ ಆಸೆ ಪಟ್ಟಂಗ್ ಬದುಕ್ಲಿಲ್ಲ ಅನ್ನೋ ಪಾಪ ಪ್ರಜ್ಞೆಯಿಂದಾದ್ರು ಅವ್ರಿಬ್ರು ಒಟ್ಟಿಗೆ ಸೇರೋ ಚಾನ್ಸಸ್ ಅದೇ. ಅಜ್ಜವ, ನೀನ್ ನೋಡಿದ್ರೆ ಇನ್ನ ಗುಂಡ್ಕಲ್ಲಂಗಿದ್ಯಾ. ಅತ್ತಲ್ಲ, ಇನ್ನ 15 ವರ್ಷ ನಿನ್ಗೇನು ಆಗಕ್ಕಿಲ್ಲ ಅಂದ್ಮೇಕ್ ಅವ್ರಿಬ್ರು ಈ ಜನ್ಮದಲ್ಲಿ ಸೇರದಂಗೆ ಹೇಳ್ಬಿಡು. ಅಜ್ಜವ, ಒತ್ತಾರೆಯಿಂದ ಓಡಾಡಿ ಸುಸ್ತಾಗ್ಬಿಟ್ಟದೆ. ಬಾ, ನಿನ್ನ ಮಲಗ್ಸಿ ನಾನೋಗ್ ಮಲ್ಕತೀನಿ. ಲೇ ಕೋಟ್ಲೆ, ದಿಟ್ವಾಗ್ಲೂ ನಾನ್ ಸತ್ತೋದ್ರೆ ಅವ್ರಿಬ್ರು ಒಂದಾಗರೆ ಅಂದ್ರೆ ಸತ್ತೋರ್ ಕೊನೆ ಆಸೆನ ಅವ್ರ ಮಕ್ಳು ಮೊಮ್ಮಕ್ಳು ಪೂರ್ತಿ ಮಾಡೋದು ಸರ್ವೇ ಸಾಮಾನ್ಯ ಅಲ್ವೇ? ಅದ್ನೇ ಮನ್ಸಲ್ಲಿ ಇಟ್ಕೊಂಡ್ ಹೇಳ್ದೆ ಆಟೆಯ. ಆದ್ರೆ ಅದು ಸಾಧ್ಯ ಇಲ್ಲ ಬಿಡು. ಯಾಕಂದ್ರೆ ನಿನ್ಗೇನು ಆಗಕ್ಕಿಲ್ಲ. ಅಜ್ಜವು, ಆ ಯಮಧರ್ಮರಾಯನ್ಗೋ ನಿನ್ನ ಕಂಡ್ರೆ ಭಯ ಇರ್ಬೇಕು. ಎಲ್ಲಿ ಮುತ್ಕಿನ ಕರೆಸ್ಕೊಬಿಟ್ರೆ ತನೆ ತಿನ್ಬಿಡ್ತಾಳೆ ಅಂತ. ಅದ್ಕೆ ನಿನ್ನ ಸುಮ್ನೆ ಬಿಟ್ಬಿಟ್ಟವ್ನೆ. ಅಮ್ಮಮ್ಮ, ಆಗ್ದೇ ಇರೋ ವಿಷಯ ಮಾತಾಡೋದ್ ಬೇಡ. ಸರಿ ಬಾ, ಹೋಗಮ್ಮ, ಬಾ ಎದುರು. ನನ್ನ ಪ್ರೀತಿಯ ಮಗನಾದ ಶಿವರಾಮನಿಗೆ ನಿನ್ನ ತಾಯಿ ಭಾಗೀರಥಿ ಬರೆಯುತ್ತಿರುವ ಕೊನೆಯ ಪತ್ರ. ನಿನ್ನ ಅಪ್ಪ ಹೋದ ನಂತರ ಎಷ್ಟೋ ವರ್ಷಗಳ ಕಾಲ ನನಗೆ ಯಾವುದೇ ಕೊರತೆ ಇಲ್ಲದಂತೆ ತುಂಬಾ ಕಾಳಜಿಯಿಂದ ನೀನು, ನಿನ್ನ ಹೆಂಡತಿ, ಗೋವಿಂದ, ಈ ಕುಟುಂಬದಲ್ಲಿರುವ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇಂತಹ ಕುಟುಂಬ ಸಿಗುವುದಕ್ಕೆ ನಾನೆಷ್ಟೋ ಪುಣ್ಯ ಮಾಡಿದ್ದೀನಿ. ಈ ಪ್ರಪಂಚದಿಂದ ಸತ್ತು ಹೋಗುವವರು ಮತ್ತೆ ನನಗೆ ಇನ್ನೊಂದು ಜನ್ಮ ಬೇಡ ಎಂದು ಆಸೆ ಪಡುವವರು. ಆದರೆ ನಾನು ಹಾಗಲ್ಲ. ಮತ್ತೆ ನನಗೆ ಇನ್ನೊಂದು ಜನ್ಮ ಅನ್ನೋದಿದ್ದರೆ ನಾನು ಇದೇ ಮನೆಯಲ್ಲಿ ಹುಟ್ಟಬೇಕು. ನಿಮಗೆಲ್ಲ ದಾರಿ ತೋರಿಸಿ ಮುನ್ನಡೆಯುತ್ತಿದ್ದ ನಾನು ನಿಮ್ಮ ನೆರಳಲ್ಲಿ ಇದ್ದುಕೊಂಡು ನೀವು ತೋರಿಸುವ ದಾರಿಯಲ್ಲಿ ನಡೆಯುವುದಕ್ಕೆ ನಿಮ್ಮ ಮೊಮ್ಮಗಳಾಗಿ ಹುಟ್ಟಬೇಕು. ನಾನು ನಿಮ್ಮ ಜೊತೆ ಮತ್ತೊಂದು ಜೀವನವನ್ನು ಜೀವಿಸಬೇಕು ಎಂದು ಆಸೆ ಪಡುತ್ತಲಿದ್ದೇನೆ. ಅದೇ ಸಮಯದಲ್ಲಿ ಯಾವುದೇ ಕೊರತೆ ಆಗದಂತೆ ನನ್ನನ್ನು ನೀವು ನೋಡಿಕೊಂಡಿದ್ದೀರಾ ಎಂದು ಹೇಳಿದರೂ ನನ್ನ ಕೊನೆಯ ಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಕೊರತೆ ಇದ್ದೇ ಇದೆ. ಅದು ಬೇರೆ ಏನೂ ಅಲ್ಲ. ನಾನು ಪ್ರಾಣವನ್ನೇ ಇಟ್ಟುಕೊಂಡಿರುವ ನನ್ನ ಮೊಮ್ಮಗ ಭದ್ರ ತನ್ನ ಹೆಂಡತಿಯ ಜೊತೆ ಜಗಳ ಆಡಿ ಅವಳ ಜೊತೆ ಸೇರಿ ಬಾಳದೆ ಒಬ್ಬಂಟಿಯಾಗಿ ಬಾಳುತ್ತಾ ಇರುವುದು ಮತ್ತು ಡೈವೋರ್ಸಿಗೆ ಅರ್ಜಿಯನ್ನು ಹಾಕಿರುವುದು ನನ್ನ ಮನಸ್ಸಿನ ನೆಮ್ಮದಿಯನ್ನು ಕಿತ್ತುಕೊಂಡಿದೆ. ಅಮ್ಮಮ್ಮ, ಬಿಸಿನೀರ್ ಸಿದ್ಧ ಮಾಡಿವ್ನಿ, ಬನ್ನಿ. ನಡಿ ಹೋಗೋಣ. ಈಟೊತ್ತಿಗೆ ಹೊಂಟಾಳಲ್ಲ ಇವಳು. ಬಾ ಕೇಳೋಣ. ಅಯ್ಯಯ್ಯೋ, ಈಟೊತ್ತಾದ್ರೂನುವೆ ಆಟೋ ಬರ್ಲೇ ಇಲ್ಲಲ್ಲ. ಟೈಮ್ ಬೇರೆ ಆಯ್ತೈತೆ. ಲೇ ಇದ್ಯಾ? ಅಮ್ಮಮ್ಮ, ಈಟೊತ್ನಲ್ಲಿ ಎದ್ದು ಅಲ್ಲಿಗೆ ಹೋಗುವಂತ ಕರ್ಮ ನಿನ್ಗೇನೆ ಬಂದಿತ್ತು. ಕೆಲಸದವ್ರನ್ನ ಮಾಡ್ಕೊಂಡು ರಾಣಿ ಹಂಗೆ ಇರ್ಬೇಕಾಗಿರೋಳು ಅಲ್ಲಿ ಹೋಗಿ ಅಂತ ಕೆಲ್ಸ ಮಾಡ್ಬೇಕೇನೆ? ಏನ್ ಮಾಡ್ಲಿ ಅಮ್ಮಮ್ಮ, ಪರಿಸ್ಥಿತಿ ಮತ್ತೆ ಸ್ವಾಭಿಮಾನದಿಂದ ಬದುಕ್ಬೇಕು ಅಂದ್ರೆ ನಾನು ಈ ಕೆಲ್ಸ ಮಾಡ್ಲೇಬೇಕು ಅಲ್ವೇ? ಅಂತ ಪರಿಸ್ಥಿತಿ ಇದ್ರೆ ಈ ಸ್ಕೂಲಿಗೋ ಆಫೀಸ್ಗೋ ಹೋಗಿ ಕೆಲ್ಸ ಮಾಡೋದಲ್ವೇ? ಇಲ್ಲ ಅಮ್ಮಮ್ಮ, ಅಂತ ಕೆಲ್ಸ ಮಾಡ್ಬೇಕು ಅಂದ್ರೆ ನಂಗ್ ಟೈಮ್ ಅಡ್ಜಸ್ಟ್ ಆಗಕ್ಕಿಲ್ಲ. ಅದು ಅಲ್ದೆ ಇಲ್ಲಿ ಕೊಡ್ತಾ ಇರೋ ಸಂಬಳನುವೆ ಅಲ್ಲಿ ಕೊಡಕ್ಕಿಲ್ಲ ಅಮ್ಮಮ್ಮ. ಅದಕ್ಕೆ ಒಸಿ ಕಷ್ಟ ಆದ್ರೂನುವೆ ಈ ಕೆಲ್ಸನೇ ಸರಿಯಾಗದೆ. ಈ ಕಷ್ಟ ಬೇಡ ಅಂತ ಅಲ್ವೇನೆ ನೀವಿಬ್ರು ಒಂದಾಗಿ ಅಂತ ಹೇಳ್ತಾ ಇರೋದು? ನೋಡು, ಆಗಿದ್ನೆಲ್ಲ ಮರ್ತು ನನ್ ಮೊಮ್ಮಗನ್ ಜೊತೆ ಸೇರಿ ಬದುಕೋದನ್ನ ಕಲಿ, ಎಲ್ಲ ಸರಿ ಹೋಯ್ತದೆ. ಅಮ್ಮಮ್ಮ, ನಾನ್ ಯಾವ್ದನ್ನು ಮನ್ಸಲ್ ಮಾಡಿಕೊಳ್ದೆ ಅವ್ರ ಕುಟೆ ಬದುಕ್ಬೇಕು ಅಂದ್ರೆ ಅವರಿಗೆ ಎಲ್ರೂ ಮುಂದ್ಗುಟೆ ನನ್ ಹೊಟ್ಟೆನಲ್ಲಿ ಬೆಳಿತಾ ಇರೋ ಮಗುಗೆ ಅವ್ರೇ ತಂದೆ ಅಂತ ಒಪ್ಕೊಳಕ್ ಹೇಳಿ ನನಗ್ ಆಟೆ ಸಾಕು. ನೋಡು, ಅಂತ ಸಮಯ ಬಂದಾಗ ಅವನೇ ಒಪ್ಕೋತಾನೆ ಕಣೆ. ಅದೇ ಸಮಯ ನಮ್ಮಿಬ್ರು ಸಂಬಂಧ ಏನಾಗ್ಬೇಕು ಅಂತ ತೀರ್ಮಾನ ಮಾಡ್ತದೆ ಬಿಡಿ ಅಮ್ಮಮ್ಮ. ಅದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಕೆ ಮನ್ಸಿಗ್ ನೋವಾಯ್ತದೆ ಆಟೆಯ. ಹಂಗಾರೆ ನಿಂಗೆ ಅವನ್ ಜೊತೆ ಸೇರ್ಕೊಂಡು ಬದುಕಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯಾ? ದಯವಿಟ್ಟು ಅಮ್ಮಮ್ಮ, ಇದು ಒಂದು ವಿಷಯದಲ್ಲಿ ನನ್ನನ್ನ ಕ್ಷಮಿಸ್ಬಿಡಿ. ಏನೇ ಇದೇ ನಿನ್ ಕಡೆ ನಿರ್ಧಾರವಾ? ಹ್ಞೂ ಅಮ್ಮಮ್ಮ. ನಿಮ್ಗೆ ನಮ್ಮೆಲ್ಲರ ಆಸೆಗಿಂತಾವ ನಿಮ್ ಮಠನೇ ಜಾಸ್ತಿ ಆಗ್ಬಿಟ್ಟದಲ್ಲ. ಸರಿ, ಇಷ್ಟ ಬಂದಂಗೆ ಮಾಡ್ಕ ಹೋಗಿ. ಮುಖದ ಮೇಲೆ ಹೊಡೆದಂಗೆ ಆಯ್ತಲ್ಲ, ಇನ್ನು ಯಾಕಿಲ್ಲ ನಿಂತಿದ್ಯಾ? ಹೋಯ್ತಾ ಇರೋ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮಮ್ಮ. ಸಮಯ ಈ ಜನ್ಮದಲ್ಲಿ ನಿಂಗೆ ಅದು ಯಾವತ್ತೂ ಸಿಗಕ್ಕಿಲ್ಲ ಕಣಂತೆ. ಹೋಯ್ತಾ ಇರೋ.
ಹಾ ಅಣ್ಣ ಮುಂದೆನೆ ಬಂದೆ. ಯಾಕಮ್ಮಮ್ಮ ಆಟೋ ನಿಷ್ಠುರವಾಗಿ ಮಾತಾಡ್ಬಿಟ್ರಿ? ಅವಳಿಗೆ ಅಷ್ಟಿರ್ಬೇಕಾದ್ರೆ ಇನ್ ನನಗೆಷ್ಟ್ ಇರ್ಬಾರ್ದೆ? ಹೆಂಗ್ ಮಾತಾಡಿದ್ಲು ನೀನೇ ನೋಡ್ದೆ ಅಲ್ವಾ? ಇದನ್ನೆಲ್ಲ ನೋಡಕ್ಕಂತಾನೆ ಅದ್ಯಾವ್ರು ನನ್ನನ್ನ ಉಳ್ಸಿದ್ನೇನೋ. ಎಲ್ಲ ನನ್ ಕರ್ಮ. ಅಮ್ಮಮ್ಮ ಏನಾಯ್ತು? ಏನು ಇಲ್ಲ ಕಣೆ, ಹೊಸಿ ಕೋಪದಲ್ಲಿ ಮಾತಾಡಿದ್ನಲ್ಲ, ಅದಕ್ಕೆ ಎದೆ ಹಿಡ್ಕೊಂಡಂಗಾಯ್ತು. ಹೊಸಿ ಹೊತ್ತು ಮಲ್ಕಂತೀನಿ, ಕರ್ಕೊಂಡ್ ನಡಿ. ಸರಿ ಅಮ್ಮಮ್ಮ, ಬನ್ನಿ. ಏನಣ್ಣ, ಏನ್ ಇವತ್ತು ವಿಶೇಷ? ಇನ್ನೇನಿರೋದಪ್ಪ, ಪಂಚಾಯತಿ ಎಲೆಕ್ಷನ್ ಜೋರು. ಸರಿ, ಎಲ್ಲ ಅವ್ವ ಕಾಣಿಸ್ತಾ ಇಲ್ಲ. ಅದು ಮಾವಯ್ಯ, ಅಮ್ಮಮ್ಮ ಒತ್ತಾರಲ್ಲೇ ಎದ್ದು ಕಾಫಿ ಕುಡಿದ್ರು. ಯಾಕೋ ನಿದ್ದೆ ಬರ್ತದೆ, ಹೊಸಿಯತ್ ಮಲ್ಗಿದ್ ಬರ್ತೀನಿ ಅಂತ ಹೇಳಿದ್ರು. ಅದ್ಕೆ ನಾನೇ ಹೋಗಿ ಮಲಗಿಸ್ಬಿಟ್ ಬಂದೆ. ಅಲ್ಲ ಕಣವ, ನಮ್ಮವ್ವ ಇಟ್ಟೋತಲ್ಲ ಹಂಗೆಲ್ಲ ಮಲ್ಕೊಳಕಿಲ್ವಲ್ಲ, ಏನು ಹುಷಾರ್ಗಿ ಸರ್ ಇಲ್ವೇ? ಹ್ಞೂ ಮಾವಯ್ಯ, ಯಾಕೋ ಎದೆ ಹಿಡ್ದಂಗಾಯ್ತದೆ, ಹೊಸಿ ಹೊತ್ತು ಮಲ್ಗಿದ್ ಎದ್ರೆ ಸರಿ ಹೋಯ್ತದೆ ಅಂತ ಇದ್ರು. ಸರಿ, ಹೋಗಿ ಎಬ್ಬಿಡ್ಕೊಂಡ್ ಕರ್ಕೊಂಬ. ಸರಿ ಮಾವಯ್ಯ. ಅಮ್ಮಮ್ಮ ಅಮ್ಮಮ್ಮ, ಅಲ್ಲಿ ಎಲ್ರು ಕಾಫಿ ಕುಡಿತಾ ಕುಂತವ್ರೆ, ನಿಮ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಬನ್ನಿ ಹೋಗುಮ. ಅಮ್ಮಮ್ಮ ಎದೊಳಿ ಅಮ್ಮಮ್ಮ, ಇದ್ಯಾಕೆ ಈಟೊಂದ್ ಕೂಗುದ್ರು ಮಾತಾಡ್ತಿಲ್ವಲ್ಲ? ಅಮ್ಮಮ್ಮ ಅಮ್ಮಮ್ಮ, ಅತ್ತೆ ಅತ್ತೆ. ಮೋನ, ಅದೇ ನೋಡು ಚಂಪಾ ಕರಿತಾವಳು. ಸರಿ, ಬೇಗ ಬನ್ನಿ ಅತ್ತೆ. ಚಂಪಾ, ಯಾಕೆ ಹಂಗ್ ಕೂಗ್ತಿದ್ಯಾ? ಏನಾಯ್ತು? ಅತ್ತೆ, ಅದು ಅಮ್ಮಮ್ಮ ಅತ್ತೆ ಎದ್ದೋಳಿ. ಏಟ್ ಕೂಗುದ್ರು ಎದೊಳ್ತಲ್ಲ ಅತ್ತೆ, ಯಾಕೋ ಸ್ಯಾನೆ ಭಯ ಆಯ್ತದೆ. ಈ ಕಡೆ ಬಾ. ಅತ್ತೆ ಎದ್ದೋಳಿ ಅತ್ತೆ. ಅತ್ತೆ, ನಾನು ಆಗ್ಲೇ ಮೂಗಿತ್ತವ ಪೆರಳಿಟ್ ನೋಡ್ದೆ, ಯಾಕೋ ಉಸಿರು ಆಡ್ತಾ ಇಲ್ಲ ಅನಿಸ್ತು. ಅತ್ತೆ ಅತ್ತೆ ಮಾತಾಡಿ ಅತ್ತೆ. ಅತ್ತೆ ಅತ್ತೆ ಎದ್ದೋಳೆ. ಅತ್ತೆ ಚಂಪಾ, ನಿಮ್ಮ ಮಾವ ಕರಿ. ಅತ್ತೆ ಮಾವಯ್ಯ ಮಾವಯ್ಯ, ಏನಾಯ್ತವ? ಅಲ್ಲಿ ಅಮ್ಮಮ್ಮ ಅಮ್ಮಮ್ಮ ಅಲ್ಲಿ. ಕಡಿಲ ವಾ, ಮಾತಾಡಿ. ಏನಾಯ್ತು? ಅತ್ತೆ ಯಾಕೋ ಮಾತಾಡ್ತಿಲ್ಲ, ನೀವು ಸಿಸೋಡಿ. ಅಮ್ಮಮ್ಮಂಗೆ ಏನಾದ್ರೂ ಆಗಿರ್ಬೋದೆ? ನಮ್ಮವ್ವ ಗುಂಡ್ಕಲ್ ಇದ್ದಂಗೆ ಕಣೆ, ಅವಳಿಗೇನಾಗದು? ಬಾ, ಏನಾಗಿದೆ ಅಂತ ನೋಡುವ. ಅವ್ವ ಇದಳವ, ಮಾತಾಡವ. ಗೋವಿಂದ, ಟ್ಯಾಕ್ಟ್ರಿ ಫೋನ್ ಮಾಡ್ಲಾ? ಸರಿ ಅಣ್ಣ, ನಾನ್ ಫೋನ್ ಮಾಡ್ತೀನಿ ಮಾವಯ್ಯ. ಎದ್ದೋಳಿ ಅತ್ತೆ. ಮಾತಾಡವ. ನಾನ್ ಬಂದಿದ್ದೀನಿ, ಮಾತಾಡೋಮ್ಮ. ಡಾಕ್ಟ್ರು ಬಂದ್ರು ಮಾವಯ್ಯ, ಡಾಕ್ಟ್ರು ಬಂದ್ರು. ಡಾಕ್ಟ್ರೆ, ನಮ್ಮವ್ವ ಮಾತಾಡ್ತಲ್ಲ, ಅದೇನಂತ ನೋಡಿ. ಡಾಕ್ಟ್ರೆ, ನಮ್ಮ ಅವ್ನ್ಗೆ ಏನಾಯ್ತು ಡಾಕ್ಟ್ರೆ? ಡಾಕ್ಟ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು, ನಮ್ಮ ಅವ್ನ್ಗೆ ಏನಾಗಿದೆ? ನಿಮ್ ತಾಯಿ ಬೈಕಿಲ್ಲ ಗೌಡ್ರು. ಐ ಆಮ್ ಸೋ ಸಾರಿ ಗೌಡ್ರೆ, ಜೀವ ಹೋಗಿ ತುಂಬಾ ಹೊತ್ತಾಗಿದೆ. ಈಗ ಅನ್ನಕ್ಕೆ ಬಿಟ್ಟ ಹೊಂಟಲ್ಲ ಅಮ್ಮಮ್ಮ. ಅಮ್ಮಮ್ಮ, ಇನ್ನ ನನ್ನ ಭದ್ರ ಅಂತ ಕರೆಯೋದು ಯಾರು? ನನ್ನ ನೋಡ್ಕೊಳ್ಳೋದು ಯಾರು ಅಮ್ಮಮ್ಮ? ಏನ್ ತೊಂದ್ರೆ ಇಲ್ಲ, ಈಗ ಆರಾಮಾಗಿದ್ದಾರೆ ಗೌಡ್ರೆ. ಸರಿ ಗೌಡ್ರೆ. ಅಣ್ಣ, ಮಲಾರ್ದುಂಡಿಯಿಂದ ಅಣ್ಣೇಗೌಡ್ರು ಫೋನ್ ಮಾಡಿದ್ರು, ಅವನ್ಗೆ ಹೆಂಗದೆ ಅಂತ ವಿಚಾರಿಸಿದ್ರು. ಅವ್ವ, ಇಟ್ಟುವಾಗ್ಲೂ ನೀನ್ ಅದೇ ಹಿಡ್ಕೊಂಡ್ ಕುತ್ಕೊಂಡಿದ್ ನೋಡಿ ನನಗಂತೂ ಶಾಲೆನ ದಿಗ್ಲಾಗ್ಬಿಟ್ಟಿತ್ತು ಕಣವ. ಅಯ್ಯೋ ಹುಚ್ಚಪ್ಪ, ಹುಟ್ಟದವ್ರು ಒಂದಿನ ಸಾಯ್ಲೇಬೇಕಲ್ವೇ? ಇವತ್ತಲ್ಲ ನಾಳಿಕಾರು ನಾನು ಹೋಗ್ಲೇಬೇಕು ತಾನೆ. ನೋಡೋ, ಹಂಗೆಲ್ಲ ಮಾತಾಡಬೇಡ ನೀನು, ಬಿಡ್ತೋನು. ನೋಡವ್ವ, ನೀನಿನ್ನ 100 ಕಾಲ ಸಂದಾಗಿ ಬದುಕಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿ ನಾವು ಸಂದಾಗಿ ಬಾಳಿ ಬದುಕೋದನ್ನ ನೋಡಿ ಆನಂದ ಪಡ್ಬೇಕು ಕಣವ. ಈಗ್ಲೇ ಹಂಗೆಲ್ಲ ಮಾತಾಡಬೇಡ ನೀನು. ಇಲ್ಲಿ ಗಂಟ ಅದ್ಯಾವ್ರು ಹೆಂಗೋ ನನ್ನ ಆಸೆನೆಲ್ಲ ಈಡೇರ್ಸ್ಬಿಟ್ಟವ್ನ ಕಣ್ಲಾ. ಆದ್ರೆ ನನ್ ಸತ್ ಮ್ಯಾಕೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಒಂದಿಷ್ಟ ಆಸೆ ಅವೆ. ಅವೆಲ್ಲವ ಈಗ್ಲೇ ಹೇಳ್ಬಿಡ್ತೀನಿ. ಅಮ್ಮಮ್ಮ, ಈಗ ನೋಡು ಹೆಂಗ್ ಗುಂಕಲ್ ಕೂತಂಗ್ ಕೂತಿದ್ಯಾ. ಇನ್ನು 100 ಕಾಲ ಸಂದಾಗೆ ಇರ್ತೀಯ, ಸುಮ್ಕೆ ಇರೋ ನೀನು. ಅಪಶಕ್ರನ್ ಮಾತಾಡೋದಕ್ಕೆ ನಂಗೂ ಇಷ್ಟ ಇಲ್ಲ. ನೀನು ಇಷ್ಟೆಲ್ಲ ಆಸೆಯಿಂದ ಏನೋ ಹೇಳ್ಬೇಕು ಅಂತಿದ್ದಿ. ಸರಿ ಕಣವ, ಅದೇನಂತ ಹೇಳವ. ನಾನ್ ಸತ್ ಮ್ಯಾಲೆ ನೀರ್ ಊದ್ ಮ್ಯಾಕೆ ಬೀರೂಲಿ ನಿಮ್ಮಪ್ಪ ಮೊದ್ಲೇ ಕಿತ್ತ ಕೊಡ್ಸಿರೋ ರೇಷ್ಮೆ ಸೀರೆನ ಮಡಗಿವ್ನಿ, ಅದನ್ನೇ ನನ್ ಉಡಿಸ್ಬೇಕು. ಆಮ್ಯಾಕೆ ನನ್ ಸತ್ ಮೇಲೆ ನನ್ ನೆಣನ ಅದೇನೋ ಐಸ್ ಬಾಕ್ಸ್ಗೆ ಹಾಕಿಡ್ಬೇಡಿ. ನಿಮ್ಮಪ್ಪ ಕುತ್ಕತಾ ಇದ್ರಲ್ಲ, ಈಗ ನೀನ್ ಕುತ್ಕೊಂಡಿದ್ಯಲ್ಲ, ಈ ಸಿಂಹಾಸನದ ಮೇಲೆ ನನ್ನನ್ನ ಕೂಡ್ಸಿದ್ ಮ್ಯಾಕೆ ನನ್ ಮೈ ತುಂಬಾ ಬಂಗಾರ, ದೊಡ್ಡ ಹೂವಿನ ಹಾರ ಹಾಕ್ಬಿಡಿ. ಮತ್ತೆ ನೀವೆಲ್ಲ ಹೆಣ್ಣೈಕ್ಳು ಮದ್ವೆಗ್ ಸಿದ್ಧ ಆಯ್ತಾರಲ್ಲ, ಹಂಗೆ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆ ಹಾಕಬೇಕು. ಆಮ್ಯಾಕೆ ನನ್ನ ನೋಡಕ್ ಬಂದವ್ರಿಗೆಲ್ಲ ಪನ್ನೀರ್ ಹಾಕಿ ಸ್ವಾಗತ ಮಾಡ್ಬೇಕು. ಏನವ, ಅಮ್ಮಮ್ಮನ ಆಸೆಗಳನ್ನ ಕೇಳ್ತಾ ಇದ್ರೆ ಅಟ್ಟಿ ದೊಡ್ಡದಾಗ ಹಬ್ಬನೇ ಮಾಡ್ಬೇಕನ್ಸ್ತದೆ. ನಮ್ಮವ್ವ ಅಷ್ಟೊಂದ್ ದುಃಖದಿಂದ ಹೇಳ್ಬೇಕಾದ್ರೆ ಖುಷಿ ಕೊಡ್ತೇನೆ, ಸುಮ್ಮನೆ ಬಂದವರು ಈ ಭಾಗೀರಥಿ ಮನೆಯವ್ರನ್ನೆಲ್ಲ ಎಷ್ಟು ಸಂದಾಗಿ ನೋಡ್ಕೊತಾ ಇದ್ಲು ಅಂತ ಮಾತಾಡ್ಕೋಬೇಕು. ಬರೀ ಆಟೆ ಅಲ್ಲ, ಒಳ್ಳೆ ಬ್ಯಾಂಡ್ ಸೆಟ್ನವ್ರನ್ನ, ತಮಟೆ ಅವ್ರನ್ನ, ಕುಣಿತ ಹಾಕೋರ್ನ ಕರೆಸ್ಬೇಕು. ಜೊತೆಗೆ ಅರಿಕತೆಯವ್ರನ್ನ ಕರೆಸಿ ನನ್ನ ಜೀವನ ಚರಿತ್ರೆಯನ್ನ ಕತೆ ರೂಪದಲ್ಲಿ ಹೇಳ್ಸಿ, ದೊಡ್ಡ ಸಾಮಿಯಾನ ಹಾಕ್ಸಿ ಬಂದವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ಸಿ. ಇವಳು ಸಾವು ನೋಡಕ್ ಬಂದು ಹೊಟ್ಟೆ ಹಸುವಿನಿಂದ ಸಾಯೋಂಗ್ ಆಯ್ತಲ್ಲ ಅಂತ ಯಾರು ಸಂತ ಪಡ್ದೆ ಇರುವಂಗೆ ನೋಡ್ಕೊಳ್ಳಿ. ಆಮ್ಯಾಕೆ ಇನ್ನೊಂದು, ನನ್ ನೆಣವ ದೊಡ್ಡ ಗಾಡಿ ಮೇಲೆ ಮೆರವಣಿಗೆ ಮಾಡ್ಬ್ಯಾಡಿ.
ಚಟ್ಟ ಕಟ್ಕೊಂಡು ನಿಮ್ ಹೆಗಲ ಮೇಲೆ ಒತ್ಕೊಂಡು ಹೋಗ್ಬೇಕು. ಆಮ್ಯಾಕೆ ನನ್ನುವೆ ನಿಮ್ ಅಪ್ಪನ್ ಸಂಸ್ಕಾರ ಮಾಡಿತ್ತಾವನೆ ಸೌದೆ ಮತ್ತು ಗಂಧದ ತುಂಡಿನ ಮೇಲೆ ನನ್ನನ್ನ ಮಲಗಿಸ್ಬೇಕು. ಅಲ್ಲೇ ಬೀರುಲಿ ನಿಮ್ ಅಪ್ಪನ್ ಪಂಚೆ ಮಡಗಿವ್ನಿ, ಅದನ್ನ ನನ್ ಮುಖಕ್ ಮುಚ್ಚಿ ಆಮ್ಯಾಗೆ ಸಂಸ್ಕಾರ ಮಾಡಿ ಅವ್ರ ಮಗ್ಲಲ್ಲೇ ನನ್ ಸಮಾಧಿ ಮಾಡಿ. ಈ ಹೆಂಗ್ ನಿಮ್ ಅಪ್ಪನ್ ಸಮಾಧಿಗೆ ಪೂಜೆ ಮಾಡ್ತಾ ಇದೀರೋ ಹಂಗೆ ನನ್ ಸಮಾಧಿಗೂ ಪೂಜೆ ಮಾಡ್ಬಿಡಿ. ಅವಾಗ್ಲೇ ನಂಗೆ ಮುಕ್ತಿ ಸಿಕ್ಬಿಡ್ತದೆ. ಏ ಅಮ್ಮಮ್ಮ, ಏನ್ ಈ ಪಾಟಿ ಆಸೆ ಮಡಿಕೊಂಡಿದ್ದೆ? ಇಷ್ಟೇನಾ ಇಲ್ಲ ಚಿನ್ನೇನಾರ ಇದ್ದದ? ಈಟಕ್ಕೆ ನನ್ನ ಆಸೆ ಎಲ್ ಮುಗ್ದದಪ್ಪ. ಸಾಯೋಕ್ ಮುಂಚೆ ಎಲ್ಲಾನು ಬರ್ದು ನನ್ ಪೆಟ್ಟಿಗೆಯಲ್ಲಿ ಮಡಗಿರ್ತೀನಿ. ನನ್ ಸತ್ ಮ್ಯಾಕೆ ನನ್ ಹೆಣದ್ ಮುಂದ್ಗಟನೆ ತೆಗೆದ್ಬಿಟ್ಟು ಓದ್ಬೇಕು. ಆಮ್ಯಾಕೆ ನನ್ ಸಂಸ್ಕಾರ ಮಾಡ್ಬೇಕು, ಗೊತ್ತಾಯ್ತೆ? ಅವತ್ತವ ನನ್ನ ಹತ್ರ ಏನೇನು ಹೇಳಂದು ಅದು ಒಂದು ತಪ್ಪಿಸ್ದೆ ಮಾಡ್ಬಿಡ್ಲು ಅಣ್ಣ. ಓ ಕೇಳಿರಯ್ಯ ಬಂಧುಗಳೇ, 4 ಜನರ ಹೆಗಲಿನಲ್ಲಿ ಹುಲಿಕೆರೆಯ ಬೀದಿಯಲ್ಲಿ ಹೊರಟಿದೆ ಮೆರವಣಿಗೆ, ಅದು ಭಾಗೀರಥಮ್ಮನ ಮೆರವಣಿಗೆ, ಇದೇ ಸಿದ್ದರಾಮಣ್ಣ, ನಮ್ಮೂರಲ್ಲಿ ನಮ್ ಸಂಪ್ರದಾಯ ಇಂಥದ್ ಯಾವತ್ತೂ ನೋಡಿಲ್ಲ ನಾನು. ಇದೇ ನಿಶೇಷ ಮಾಡ್ತವ್ರೆ. ಹಂಗಲ್ಲ ಕಳ್ಳ, ಅವ್ರು ಬದುಕಿದಾಗ್ಲೇ ನಾನ್ ಸತ್ತಾಗ ಹಿಂಗೆ ಮಾಡ್ಬೇಕು ಅಂತ ಮನೆಯವ್ರಿಗೆ ಮೊದ್ಲೇ ಹೇಳ್ಕೊಂಡಿರಂತೆ. ಅಕ್ಕೆಯ ಹಿಂಗ್ ಮಾಡ್ತಾವ್ರೆ. ಆದ್ರೂ ಅಣ್ಣ, ಯಾರೋ ಏನೋ ಹೇಳ್ಬಿಟ್ಟು ಅಂತ ನಮ್ ಪದ್ಧತಿ ಬಿಡಕತ್ತತೆ. ಕೆಲವೊಂದ್ಕಿಂತ ಸಂಪ್ರದಾಯಕ್ಕಿಂತ ಹಿರಿಯರ ಮಾತು ಆಸನೆ ದೊಡ್ಡದ್ ಕಂಡ್ಲ. ಇದ್ದಾಗ ಎಲ್ರು ಮನ್ಸನು ಗೆದ್ದಿದ್ರು. ಕೆಲವಾರು ಜನಗಳ ಬಾಯಲ್ಲಿ ಒಳ್ಳೇದು ಅನ್ಸ್ಕೊಂಡಿದ್ರು. ಅದಕ್ಕೆ ಮನೆಯವರು ಅವ್ರ ಇಷ್ಟದಂತೆ ಬೀಳ್ಕೊಡ್ತಾವ್ರೆ. ನಂಗೂವೆ ಪದ್ಧತಿಗಿಂತ ಅವ್ರ ಆಸೆಗೆ ಗೌರವ ಕೊಡೋದೇ ಒಳ್ಳೇದು ಅನ್ಸ್ತು. ಯಾಕೋ ಬಿಟ್ಟು ಗೋವಿಂದ, ತಿಳಿಸ್ಬೇಕಾದವ್ರಿಗೆಲ್ಲ ತಿಳಿಸ್ಬಿಡ್ಲಾ? ಸರಿ ಅಣ್ಣ. ಯೋಳ್ ಚಂಪಾ, ಚಂಪಾ ಯಾಕೆ ಏನಾಯ್ತು? ಯಾಕೆ ಹಿಂಗ್ ಅಳ್ತಿದ್ಯಾ? ಅದು ಯೋದ್ಯಾವ್ರೆ ಅಮ್ಮ ಏನಿತ್ತು? ಯೋಗ್ ಚಂಪಾ. ಅಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ರು ವಿದ್ಯಕ್ಕ. ಚಂಪಾ, ನಾನ್ ಈಗ್ಲೇ ಬರ್ತೀನಿ. ಸರಿ ಅಕ್ಕ, ಹಂಗೆ ನಿಮ್ಮ ಅವ್ವ ಅವ್ರಿಗೂ ವಿಷಯ ತಿಳಿಸ್ಬಿಡಿ. ನಾನ್ ಹೇಳ್ತೀನಿ ಬಿಡು ಚಂಪಾ.